ಬೇಕು ಜಾಸ್ತಿ ಹಾಕಿದ್ರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಓಕೆ. ಕೇಸರಿ ಬಾತ್ ಅಷ್ಟೇ, ಡೈಲಿ ಒಂದೊಂದು ವೆರೈಟೀಸ್, ಪೈನಾಪಲ್ಲು, ಸಪೋಟ, ಕೇಸರಿ ಬಾತು, ಈ ಥರ ಎಲ್ಲ ವೆರೈಟೀಸ್ ಇರುತ್ತೆ. ಹಲೋ, ಎಲ್ರಿಗೂ ನಮಸ್ಕಾರ. ಅನೀಶ್ ಮುನ್ನ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ, ಸೊ ನಾನಿವತ್ತು ನಿಮ್ಮನ್ನ ಒಂದು ಪ್ಯೂರ್ ವೆಜಿಟೇರಿಯನ್ ಹೋಟ್ಲಿಗೆ ಕರ್ಕೊಂಡ್ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು 25 years ಆಫ್ ಹಿಸ್ಟ್ರಿ ಇರೋವಂಥ ಹೋಟ್ಲಿದು. ಸೊ ಇದು ಬಂದು ನಮ್ಮ ಮೈಸೂರಿನ ಸಿದ್ಧಾರ್ಥದಲ್ಲಿ ಲೊಕೇಟ್ ಆಗಿರೋದು. ಸೊ ಹೋಟ್ಲಲ್ಲಿ ಕಾಣ್ತಿದೆ, ಸೊ ಚಾಮುಂಡಿ ಫಾಸ್ಟ್ ಫುಡ್ ಅಂತ. ಸೊ ಆಲ್ಮೋಸ್ಟ್ ಈ ಹೋಟ್ಲ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 25 ವರ್ಷ ಆಗಿದೆ ಅಂತೆ. ನಂಗೆ ಸುಮಾರು ಜನ ರೆಕಮೆಂಡ್ ಮಾಡಿದ್ರು ಹೋಗಿ ಟ್ರೈ ಮಾಡಿ. ಸೊ ಹೋಟ್ಲ್ ಸ್ಟಾರ್ಟ್ ಆಗಿರೋ ಹಿಸ್ಟ್ರಿ ಕೇಳಿದಾಗಲೇ ಆ ಹೋಟ್ಲಿಗೆ ಹೋಗಬೇಕು, ಅಲ್ಲಿ ಸಿಗೋವಂಥ ಐಟಮ್ಸ್ನ ಟ್ರೈ ಮಾಡಬೇಕು ಅನ್ನೋದು ಮೈಂಡಿಗೆ ಬಂದೇ ಬರುತ್ತೆ. ಆಲ್ಮೋಸ್ಟ್ ಇವಾಗ ಟೈಮ್ ಒಂದು 9:30, 10 ಹತ್ತಿರ ಆಗಿದೆ. ಸೊ ಬ್ರೇಕ್ಫಾಸ್ಟ್ನ ಟ್ರೈ ಮಾಡೋಣ ಅಂತ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀನಿ. ಸೊ ಹೋಗೋಣ, ಏನು ಸಿಗುತ್ತೆ ಈ ಚಾಮುಂಡಿ ಫಾಸ್ಟ್ ಫುಡಲ್ಲಿ ನಾನು ಟ್ರೈ ಮಾಡ್ತಾ ನಿಮಗೂ ತೋರಿಸ್ಕೊಡ್ತೀನಂತೆ. ಸೊ ಬನ್ನಿ ಹಂಗಾರೆ ಚಾಮುಂಡಿ ಫಾಸ್ಟ್ ಫುಡ್ಗೆ ಹೋಗಿ ಸೊ ಇಲ್ಲಿ ಸಿಗೋವಂಥ ರೆಸಿಪೀಸ್ನ ನಾವು ಟ್ರೈ ಮಾಡೋಣ. ಬನ್ನಿ. ಸೊ ಬನ್ನಿ, ಇವಾಗ ತಾನೇ ಬಂದಿದ್ದೀನಿ. ಸೊ ಹೋಗೋಣ, ಕಂಪ್ಲೀಟಾಗಿ ನಾವು ಟ್ರೈ ಮಾಡಿ ಹೇಗಿದೆ ರಿವ್ಯೂ ಮಾಡೋಣ. ಹೋಟ್ಲು ಅಂದ ತಕ್ಷಣ ಅದಕ್ಕೆ ಓನರ್ಗಳು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಅದಕ್ಕೆ ಸ್ಟಾರ್ಟ್ ಕೊಡೋದು ಭಟ್ರುಗಳು. ಸೊ ನಮ್ಮ ಜೊತೆ ಮಹಾದೇವ್ ಅವರಿದ್ದಾರೆ, ಈ ಹೋಟ್ಲು ಭಟ್ರು. ಸೊ ಅವ್ರನ್ನ ಮಾತಾಡ್ಸೋಣ. ಸೊ ಡೈಲಿ ಏನೇನು ಐಟಮ್ಗಳು ಮಾಡ್ತೀವಿ ನಮ್ಮ ಹೋಟ್ಲಲ್ಲಿ ಆ್ಯಂಡ್ ಎಷ್ಟೊತ್ತಿಗೆ ಶುರು ಆಗುತ್ತೆ? ಹೇಗೆ? 7 ಗಂಟೆಗೆ ಶುರು ಆಗುತ್ತೆ. 7 ಗಂಟೆಗೆ 7ರಿಂದ 4 ಗಂಟೆ 4 ಬೆಳಿಗ್ಗೆ ತಿಂಡಿ ಐಟಮ್ಸ್ ಎಲ್ಲ ಇರುತ್ತೆ. ಬಾತ್ ಇರುತ್ತೆ, ದೋಸೆ ಇರುತ್ತೆ, ಉಪ್ಪಿಟ್ಟು, ರವೆ, ಎಲ್ಲ ಐಟಮ್ಸು. ಮಧ್ಯಾಹ್ನ ಊಟನೂ ಇರುತ್ತೆ. ಊಟ ಎಷ್ಟೊತ್ತಿಗೆ ಶುರು ಆಗುತ್ತೆ? ಊಟ 1 ಗಂಟೆ ಸ್ಟಾರ್ಟ್ ಆಯಿತು. 1 ಗಂಟೆಗೆ ಶುರು ಆಗುತ್ತೆ. ನೋಡ್ಬೋದು, ಇಲ್ಲಿ ಒಂದು ಕಡೆ ಬೈತಾ ಇದೆ, ಆಲ್ಮೋಸ್ಟ್ ಒಂದು ಟ್ರಿಪ್ ದೋಸೆನ ಹಾಕಿ ಮುಗಿಸಿದ್ದಾರೆ. ಸೊ ನಾನು ಏನೇನು ಸಿಗುತ್ತೆ ಕಂಪ್ಲೀಟ್ ಐಟಮ್ಸ್ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಬಂದ ತಕ್ಷಣ ಫಸ್ಟ್ ಐಟಮ್ಸ್ ಟ್ರೈ ಮಾಡೋಕ್ಕಿಂತ ಮುಂಚೆ ಏನೇನು ಸಿಗುತ್ತೆ ಅಲ್ಲಿ, ಏನೇನು ಫೇಮಸ್ ಅನ್ನೋದು ಒಂದು ನಿಮಿಷ ನಿಮ್ಗೆ ತೋರಿಸ್ಬೇಕಿತ್ತು. ಸೊ ಆ್ಯಂಡ್ ಈ ಓನರು ಇದ್ದಾರೆ, ಹೋಟ್ಲು ಓನರು, ಅವ್ರನ್ನೂ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಇತಿಹಾಸನೂ ಕೂಡ ತಿಳ್ಕೊಂಡೆ. ಸೊ ಆಲ್ಮೋಸ್ಟ್ ನಾನು ಅವಾಗಲೇ ಹೇಳಿದಂಗೆ ಈ ಹೋಟ್ಲು ಶುರುವಾಗಿ ಆಲ್ಮೋಸ್ಟ್ 25ರಿಂದ 25 ವರ್ಷಗಳಾಗಿದೆ. ಆ್ಯಂಡ್ ಇವರು ಫಸ್ಟು ಆಲ್ಮೋಸ್ಟ್ ಆ ಕಡೆ ಏನೋ ಬೇರೆ ಲೊಕೇಶನ್ ಇದ್ರಂತೆ. ಸೊ ಇವಾಗ ಇಲ್ಲಿ ಶಿಫ್ಟ್ ಆಗಿ 3-4 ವರ್ಷ ಆಗಿದೆ ಅಂತೆ ಆಲ್ಮೋಸ್ಟು. ಆ್ಯಂಡ್ ಸೊ ಇವಾಗ ಫೈನಲಿ ನಾನು ಈ ಮಸಾಲೆ ದೋಸೆನ ತೊಗೊಂಡಿದ್ದೀನಿ. ಸೊ ಇವಾಗ ಟೇಸ್ಟ್ ನೋಡೋಣ, ಬಿಸಿ ಬಿಸಿ ಮಸಾಲೆ ದೋಸೆ. ಸೊ ನಮ್ಮ ಮೈಸೂರು
ಮಸಾಲೆ ದೋಸೆ ಫೇಮಸ್ಸು. ಸೊ ನಮ್ಮ ಮೈಸೂರಿನ ಚಾಮುಂಡಿ ಫಾಸ್ಟ್ ಫುಡ್ನ ಮಸಾಲೆ ದೋಸೆ ನಾನಿವತ್ತು ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾನು ಮಸಾಲೆ ದೋಸೆ ಪ್ರಿಯರ್. ಸೊ ನೀವು ಹಳೆ ವೀಡಿಯೋಸಲ್ಲಿ ನೋಡಿ ಗೊತ್ತಿರುತ್ತೆ. ಸೊ ಇವಾಗ ದೋಸೆ ಟ್ರೈ ಮಾಡೋಣ. ಬಿಸಿ ಮಸಾಲೆ ದೋಸೆ ವಿತ್ ಪಲ್ಯ, ಒಂದು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಚಟ್ನಿ ಜೊತೆ ಟ್ರೈ ಮಾಡೋಣ ಈಗ. ತುಪ್ಪ ಹಾಕಿರೋದು ಅದಕ್ಕೆ ಹಂಗೆ ಬಾಯಲ್ಲಿ ಕರ್ಗೋಗ್ತೈತೆ. ಚಾಮುಂಡಿ ಫಾಸ್ಟ್ ಫುಡ್ ಮಸಾಲೆ ದೋಸೆ ಅಲ್ಟಿಮೇಟು. ಒಂದೇ ಬೈಟಿಗೆ ನನಗೆ ಒಂದು ಒಳ್ಳೆ ಇಂಪ್ರೆಷನ್ನ ಬಿಲ್ಡ್ ಮಾಡಿಬಿಡ್ತು. ತುಪ್ಪ ಮಸಾಲೆ ದೋಸೆ ಅದ್ರ ಜೊತೆಗೆ ಉದ್ದೋಡೆ. ಸೊ ಬಡ ನೀವು ಟ್ರೈ ಮಾಡೋಣ. ಚಟ್ನಿ ಸ್ವಲ್ಪ ಹಾಕ್ಕೊಂಡು ಈ ಹೋಟ್ಲದು ಹಿಸ್ಟ್ರಿ ಆ್ಯಂಡ್ ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಹೇಳಿದಾಗಲೇ ಇದ್ರ ಬಗ್ಗೆ ಎರಡನೇ ಮಾತಾಡೋಂಗಿಲ್ಲ. ಅವಾಗಿಂದ ಅವರು ಅದೇ ರುಚಿನ ಕೊಡ್ತಾ ಬರೋದ್ರಿಂದನೇ ಇಷ್ಟು ದೂರ ಬರೋಕ್ಕಾಗಿರೋದು ಅಂತಲೇ ಹೇಳ್ಬೋದು. ಉದ್ದೋಡೆ ಅಂತೂ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿದೆ. ಆ್ಯಂಡ್ ಅವ್ರ ಓನರ್ನು ನಾನು ಮಾತಾಡ್ತೀನಿ. ಸೊ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಏನು ಕಂಪ್ಲೀಟ್ ಡೀಟೇಲ್ಸ್ ಅವ್ರ ಹತ್ರನೂ ಪಡ್ಕೋತೀನಿ ನಾನು. ಅದು ಅವ್ರು ಸ್ವಲ್ಪ ಬಿಸಿ ಇದ್ದಾರೆ ಇವತ್ತು. ಆಲ್ಮೋಸ್ಟ್ ಸಂಡೇ ಆಗಿರೋದ್ರಿಂದ ಹೆವಿ ರಶ್ ಇರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ನಾನು ಬಂದಿರೋದೇ ಲೇಟು. ಇನ್ನೂ ಬೇಗ ಬಂದಿರೋ ಇನ್ನೂ ರಶ್ಶು. ನಿಮ್ಮ ಮಾತಾಡ್ಸೋಕ್ಕೆ ಆಗ್ತಿರಲಿಲ್ಲ ಅಂತ ಅವ್ರು ಅವಾಗಲೇ ಹೇಳ್ತಿದ್ರು. ಅಂದ್ಬಿಟ್ರೆ ಇನ್ನೂ ಏನೇನು ಮೆನು ಇರೋದು ಸಿಗುತ್ತೆ, ಮಧ್ಯಾಹ್ನ ಊಟ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಅವ್ರ ಹತ್ರ ಮಾತಾಡ್ತೀನಿ. ಸೊ ಈ ಸದ್ಯಕ್ಕೆ ದೋಸೆ ತಿಂದು ಮುಗಿಸಿ ಮತ್ತೆ ನಿಮಗೆ ಸಿಗ್ತೀನಿ. ಸೊ ಫೈನಲಿ ಸ್ವಲ್ಪ ಟೈಪ್ ಮಾಡಿಕೊಂಡು ಸ್ವಲ್ಪ ಬಿಸಿ ಕಡೆಯಲ್ಲಿ ಚಾಮುಂಡಿ ಫಾಸ್ಟ್ ಫುಡ್ನ ಓನರ್ ಆದ ಚಾಮರಾಜ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಅವನ್ನೇ ಮಾತಾಡ್ತಾನೆ. ಸರ್ ನಮಸ್ಕಾರ. ಸರ್ ಈ ಹೋಟೆಲ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 22 ವರ್ಷ ಆಯಿತು ಅಂತ ಕೇಳ್ಪಟ್ಟೆ. 1997 ಓಕೆ ಅಲ್ಲಿ ಓಪನ್ ಮಾಡಿ 97 ಕಿಲಕ್ಕೆ ಬಂದಿತ್ತು. 97. ಸೊ ನೀವು ಆಗಿಂದ ಮಾಡ್ಕೊಂಡ್ಬಂದಿರಿ ಅಂದರೆ ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಅಂತ ಗೊತ್ತೇ ಗೊತ್ತಿತ್ತು. ಆ್ಯಂಡ್ ಇವಾಗ ನಾನು ಟ್ರೈ ಮಾಡಿದೆ ದೋಸೆ ಆಗಲಿ ನೋಡಿ ಅದಂತೂ ಕ್ರಿಸ್ಪಿ ಆಗಿತ್ತು. ಆ್ಯಂಡ್ ನಾನು ಒಂದು ಏನು ತಪ್ಪು ಮಾಡಿದೆ ಅನಿಸುತ್ತೆ ಅಂದರೆ ಲೇಟಾಗಿ ಬಂದ್ಬಿಟ್ಟೆ. ಒಂದಷ್ಟು ಐಟಮ್ಸ್ ನನಗೆ ತಿನ್ನೋಕ್ಕೆ ಸಿಕ್ಕಿಲ್ಲ, ಅದೊಂದು ಬೇಜಾರು. ಸೊ ತೊಂದರೆ ಇಲ್ಲ, ಮೈಸೂರಾಗಿರೋದ್ರಿಂದ ಅದು ಸಿಟಿ ಸೆಂಟ್ರು. ಒಂದ್ಸರಿ ನಂಗೆ ಲೊಕೇಶನ್ ನಾನು ಕಮ್ಮಿ ಮಾಡಿದ್ದೀನಿ ನಮ್ಮ ಆಡಿಯನ್ಸ್ಗೆ. ನೀವು ಒಂದ್ಸರಿ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ನಿಮ್ಮ ಹೋಟೆಲ್ ಎಲ್ಲಿ ಬರ್ತಾ ಇರ್ತೀರಾ? ಸಿದ್ಧಾರ್ಥಲ್ಲೇ ಹೋಗ್ಬಿಟ್ಟು ಓಕೆ AV ಹಾಸ್ಪಿಟಲ್ ಸರ್ಕಲ್ ಅಂತಾರೆ. ಆಫೀಸ್ ಪಕ್ಕ. ಓಕೆ ಆಲ್ಮೋಸ್ಟ್ ಲೊಕೇಶನ್ ನನಗೆ ತುಂಬ ಕನ್ಫ್ಯೂಷನ್ ಆಗಿಲ್ಲ. ಆಲ್ಮೋಸ್ಟ್ ಸಿದ್ಧಾರ್ಥಲ್ಲೇ ಹೊರಟು ನಿಮಗೆ ಸರ್ಕಲಲ್ಲೇ ನಿಯರ್ ಬೈ ಬಂದರೆ ಆಲ್ಮೋಸ್ಟ್ ಕಾರ್ನರಲ್ಲೇ ನಿಮಗೆ ಈ ಚಾಮುಂಡಿ ಫಾಸ್ಟ್ ಫುಡ್ ಹೋಟೆಲ್ ಸಿಗುತ್ತೆ. ಆ್ಯಂಡ್ ಸರ್ ನಾನು ಒಂದಷ್ಟು ಐಟಮ್ಸ್ ಟ್ರೈ ಮಾಡಿದೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಸೊ ನಿಮ್ಮದು ಟೈಮಿಂಗ್ಸ್ ಕೇಳ್ಬೋದಾ? ಬೆಳಿಗ್ಗೆ 7:30 ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ 1 ಗಂಟೆವರೆಗೂ ತಿಂಡಿ ಇರ್ತದೆ. 1 ಗಂಟೆ ಮೇಲೆ ಊಟ ಇರ್ತದೆ. ಅನ್ನ, ವೈಟ್ ರೈಸ್ ಇದೆ, ಸಾಂಬಾರು, ಪಲ್ಯ ಸಾರು, ಮೊಸರನ್ನ, ಚಪಾತಿ ಮತ್ತು ಉಳ್ಳೊಡೆ, ಮಸಾಲೆ ವಡೆ ಎಲ್ಲ ಇರ್ತದೆ. ಅದ್ರ ಜೊತೆಗೆ ಇನ್ನೂ ಮೆಣಸಿನ್ಕಾಯಿ ಬಜ್ಜಿ, ಬಳಕಾಯಿ ಬಜ್ಜಿ ಎಲ್ಲ ರಜೆ ಇರ್ತದೆ. ಸೊ ಇವ್ರ ಹೋಟ್ಲು ಯಾವತ್ತೂ ರಜಾ ಇರೋದಂತೆ. ಡಿಸ್ಕ್ರಿಪ್ಷನ್ ಎಕ್ಸಾಕ್ಟ್ ಲೊಕೇಶನ್ ಮತ್ತು ಇಲ್ಲಿ ಸಿಗೋವಂಥ ಐಟಮ್ಸ್ ಕಂಪ್ಲೀಟಾಗಿ ನಾನು ಕೊಟ್ಟಿರ್ತೀನಿ. ಮರಿದೆ ನೀವು ಒಂದ್ಸಲಿ ಚಾಮುಂಡಿ ಫಾಸ್ಟ್ ಫುಡ್ನ ಮರಿದೆ ವಿಸಿಟ್ ಮಾಡಿ. ಆ್ಯಂಡ್ ಇಲ್ಲಿ ಇನ್ ಪರ್ಟಿಕ್ಯುಲರ್ ಏನು ಫೇಮಸ್ ನಿಮ್ಮ ಹತ್ರ, ಏನು ಫುಡ್ ಫೇಮಸ್ಸು? ಈಗ ನಾನು 2 ತಿಂದೆ ಆ ಐಟಮ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ಒಂದಷ್ಟು ಐಟಮ್ ಸಿಕ್ಕಲಿಲ್ಲ, ಮತ್ತೆ ಬಂದೇ ಬರ್ತೀನಿ, ಅದನ್ನು ಟೇಸ್ಟ್ ಮಾಡೇ ಮಾಡ್ತೀನಿ ನಾನು. ಅದನ್ನು ಬಿಟ್ಟು ಇನ್ ಪರ್ಟಿಕ್ಯುಲರ್ ಈ ದಿನ ಮಾತ್ರ ಸಿಗೋವಂಥ ಐಟಮ್ ಅಂತ ಯಾವ್ದಾದ್ರು ಒಂದು ಮಾಡೋದಾದ್ರೆ ಯಾವುದು? ಎಲ್ಲ ಐಟಮು ಚೆನ್ನಾಗಿರ್ತದೆ. ಅಲ್ಲ ಈಗ ಹೇಳೋದಲ್ಲ, ಕಸ್ಟಮರೇ ಹೇಳ್ತಾರೆ. ಓಕೆ ಅವರೇ ಭಾಳ ಚೆನ್ನಾಗಿದೆ ತಿಂತಾರೆ. ಇಡ್ಲಿ ಸಾಂಬಾರು, ಶುಕ್ರವಾರ ಬಿಸಿಬೇಳೆಬಾತು, ಭಾನುವಾರ ಗೀ ರೈಸ್ ಕುರ್ಮಾ ಇರ್ತದೆ. ಈ ರೈಸ್ ಕೊಡ್ಮ. ಓಕೆ ಮತ್ತು ಮಾಮೂಲಿ ಮಸಾಲೆ ದೋಸೆ, ಪ್ಲೇನ್ ದೋಸೆ, ಸೆಟ್ ದೋಸೆ, ಸೆಟ್ ಮಸಾಲೆ ಎಲ್ಲ ಇರ್ತದೆ. ಶುಕ್ರವಾರದ್ದು ಬಿಸಿಬೇಳೆಬಾತ್ ಫೇಮಸ್ ಅಂತೆ. ಸೊ ಬಿಸಿಬೇಳೆಬಾತು ಮೈದ ನೀವು ಬಂದರೆ ಶುಕ್ರವಾರ ಮಾತ್ರ ಸಿಗೋದು. ಸೊ ಅದನ್ನು ನೀವು ನಿಮಗೆ ಶುಕ್ರವಾರ ಬಂದರೆ ಮೈದ ಟ್ರೈ ಮಾಡಿ. ಆ್ಯಂಡ್ ಭಾನುವಾರ ಗೀ ರೈಸ್ ಕುರ್ಮಾ. ಆ್ಯಂಡ್ ಇನ್ನೂ ಒಂದ್ಸಲಿ ಕುರ್ಮಲ್ಲಿ ಸಿಗೋವಂಥ ಪ್ರತಿಯೊಂದು ಐಟಮ್ನು ಟ್ರೈ ಮಾಡಬೇಕು, ನನಗೂ ಇಷ್ಟ ಇದೆ. ಸೊ ಬಿಡು ಮಾಡ್ಕೊಂಡು ಮತ್ತೆ ಬರ್ತೀನಿ. ಆ್ಯಂಡ್ ನೀವು ನಮಗೆ ಟೈಮ್ ಮಾಡ್ಕೊಂಡು ಸಿಕ್ಕಿ ನಿಮ್ಮ ಹೋಟ್ಲ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನನಗೆ ತಿಳಿಸ್ಕೊಡೋದಕ್ಕೆ ಥ್ಯಾಂಕ್ಸ್. ತುಂಬ ಸೊ ಇನ್ನೊಬ್ರು ಕಸ್ಟಮರ್ ಸಿಕ್ಕಿದ್ದಾರೆ ನನಗೆ. ಸೊ ಅವ್ರನ್ನೂ ಮಾತಾಡ್ತೀನಿ. ಸೊ ಅವ್ರಿಗೆ ಏನು ಇಷ್ಟ ಆಗುತ್ತೆ ಈ ಚಾಮುಂಡಿ ಫಾಸ್ಟ್ ಫುಡಲ್ಲಿ ಅವ್ರನ್ನೂ ಕೇಳೋಣ. ಸರ್ ಇಲ್ಲಿ ರೆಗ್ಯುಲರಾಗಿ ಬರ್ತಾ ಇರ್ತೀರಾ? ಯಾವ ಫುಡ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ? ನನಗೆ ಜಾಸ್ತಿ ಸೆಟ್ ಮಸಾಲೆ, ಸೆಟ್ ದೋಸೆ, ಓಕೆ ಟೊಮೆಟೊ ಬಾತು ಸೂಪರ್ ಆಗಿರ್ತದೆ. ಓಕೆ ನೀವು ರೆಗ್ಯುಲರಾಗಿ ಬರ್ತಾರೆ? ರೆಗ್ಯುಲರ್ ಕ್ಲಾಸಾಗಿ ವಡೆ ಗಿಡ ಸೂಪರ್ ಆಗಿರ್ತದೆ. ಓಕೆ ಅವ್ರು ಹೇಳಿದ್ದು ಟೊಮೊಟೊ ಬಾತ್ ಆ್ಯಂಡ್ ಸೆಟ್ ದೋಸೆ ಸೆಟ್ ಐಟಮ್ಸ್. ದೋಸೆ
ತುಂಬ ಇಷ್ಟಪಡ್ತಾರೆ. ಸೆಟ್ ಮಸಾಲೆ ಮಸಾಲೆ ವಡೆ ಸೂಪರ್ ಆಗಿರ್ತದೆ. ಆ್ಯಂಡ್ ಇಲ್ಲಿ ಸರ್ವಿಸ್ ಎಲ್ಲ ಹೇಗಿರುತ್ತೆ? ಸರ್ವಿಸ್ ಕ್ಲಾಸ್ ಆಗಿದೆ. ಸೂಪರ್ ಸೂಪರ್ ಸರ್ವಿಸ್ ಏನಿಲ್ಲ. ಏನೇ ಒಂದು ಬೇಜಾರು ಮಾಡ್ಕೊಳ್ಳಿ, ಎಷ್ಟು ಜನ ಇದ್ರೂ ಏನು ಬೇಜಾರು ಮಾಡೋದಿಲ್ಲ. ಎಲ್ಲರಿಗೂ ಚಟ್ನಿ ಬೇಕು ಜಾಸ್ತಿ ಹಾಕಿದ್ರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಓಕೆ ಹೌದು, ಸರ್ವಿಸ್ ಅಂತೂ ಅಲ್ಟಿಮೇಟು. ಸೊ ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ನಾನು ದಿಗು ಕುಮಾರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಪ್ರತಿಯೊಬ್ಬರು ನಾನು ಮಾತಾಡ್ಸೋರು ಹೇಳ್ತಿರೋದು ಇಲ್ಲಿನ ದೋಸೆ ಐಟಮ್ಸ್ ಫೇಮಸ್ ಅಂತ. ಸೊ ಇವರು ದೋಸೆನೇ ತಿಂತಾರೆ, ನೋಡ್ಬೋದು ನೀವು. ಸೊ ಅವ್ರನ್ನೂ ಮಾತಾಡ್ತಾನೆ ಹೆಂಗಿದೆ ದೋಸೆ ಏನು ಅಂತ. ಸರ್ ನಿಮ್ಗೇನು ಇಷ್ಟ ಇಲ್ಲಿ? ದೋಸೆ ಬೆಣ್ಣೆ ದೋಸೆ ಇದು ಭಾಳ ತುಂಬ ಚೆನ್ನಾಗಿ ಮಾಡ್ತಾರೆ. ಓಕೆ, ಅದರಿಂದ ನಾವು ಹೆಚ್ಚಿಗೆ ಬರ್ತೀವಿ. ರೆಗ್ಯುಲರಾಗಿ ದೋಸೆ. ವಾರಕ್ಕೆ ಗೀ ರೈಸ್ ಅದು ಸೂಪರಾಗಿರ್ತದೆ. ಓಕೆ, ಗೀ ರೈಸು ತುಪ್ಪ ಸೊ ಮನೇಲಿ ತಿಂಡಿ ಮಾಡಿರಲಿ ಮಾಡಿಲ್ಲದೆ ಇರಲಿ ಇಲ್ಲಂತೂ ಒಂದು ಐಟಮ್ ಬಂದು ತಿನ್ನಲೇಬೇಕು. ನಮ್ಗೆ ತಿನ್ನಲೇಬೇಕು. ಓಕೆ, ಸೊ ಆ ಥರ ರುಚಿ ಇರುತ್ತೆ. ಸಕ್ಕತ್ತಾಗಿರ್ತದೆ. ಸರ್ ನಿಮ್ಮ ಹೋಟ್ಲು ಬಗ್ಗೆ ಕೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನು ಹಿಸ್ಟ್ರಿ ಕೇಳಿ ಇನ್ನೂ ಖುಷಿ ಆಯಿತು. ನಾ ವಿಡಿಯೋ ನೋಡ್ತಿರೋ ಆಡಿಯನ್ಸ್ಗೆ ನಿಮ್ಮ ಹೋಟ್ಲು ಬಗ್ಗೆ ನೀವು ಒಂದು ಸಣ್ಣದಾಗಿ ಹೇಳೋದ್ರೆ ಏನು ಹೇಳ್ತೀರಾ? ಆ್ಯಂಡ್ ಇಲ್ಲಿ ನಿಮ್ಮದು ಕ್ವಾಲಿಟಿ ಆಫ್ ಸರ್ವಿಸ್ನ ಒಂದು ಅಷ್ಟು ಜನ ಮಾತಾಡ್ತಾರೆ, ಅವರಂತೂ ತುಂಬ ಖುಷಿಪಟ್ಟರು. ನಮಸ್ತೆ, ಚಂದು ಅಂತ. ಇಲ್ಲಿ ಚಾಮುಂಡಿ ಫಾಸ್ಟ್ ಫುಡ್ ಅಂದ್ಬಿಟ್ಟು ಸಿದ್ಧಾರ್ಥಲ್ಲಿ ಇಟ್ಟು ಮೈಸೂರಲ್ಲಿ ಈ ಹೋಟೆಲ್ ಓಪನ್ ಮಾಡೋ ಒಂದು 28 ಇಯರ್ಸ್ ಆಗಿದೆ. 97 ಓಪನ್ ಮಾಡಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಗಂಟೆ ಹೋಟೆಲ್ ಓಪನ್ ಇರುತ್ತೆ. ಬೆಳಗ್ಗೆ ತಿಂಡಿ ಸ್ಪೆಷಲ್ ಐಟಮ್ ಅಂದರೆ ಗೀ ಸೆಟ್ ಮಸಾಲೆ, ಗೀ ಮಸಾಲೆ, ಬೆಣ್ಣೆ ಮಸಾಲೆ, ಬೆಣ್ಣೆ ಸೆಟ್ ಮಸಾಲೆ, ಇಡ್ಲಿ ವಡೆ, ಸಾಂಬಾರು ಮತ್ತು ಮಸಾಲೆ ವಡೆ ತುಂಬ ಚೆನ್ನಾಗಿ ಬರ್ತದೆ. ಸೊಪ್ಪೆಲ್ಲ ಜಾಸ್ತಿ ಹಾಕಿ ಕ್ಲೀನಾಗಿ ಮಾಡ್ತೀವಿ. ರೈಸು ದಿನ ಒಂದೊಂಥರ ವೆರೈಟೀಸ್ ಆಫ್ ರೈಸ್ ಇರುತ್ತೆ. ಕೇಸರಿ ಬಾತ್ ಅಷ್ಟೇ, ಡೈಲಿ ಒಂದೊಂದು ವೆರೈಟೀಸ್, ಪೈನಾಪಲ್ಲು, ಸಪೋಟ, ಕೇಸರಿ ಬಾತು, ಈ ಥರ ಎಲ್ಲ ವೆರೈಟೀಸ್ ಇರುತ್ತೆ. ಬನ್ನಿ ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ. ಓಕೆ, ಸೊ ಆಲ್ಮೋಸ್ಟ್ ಒಂದು ಕಂಪ್ಲೀಟ್ ಮೆನುನೇ ಕೊಟ್ಬಿಟ್ರು. ಯಾವತ್ತು ಏನು ಸಿಗುತ್ತೆ, ಯಾವತ್ತು ಏನು ಸಿಗಲ್ಲ, ಯಾವತ್ತು ಏನು ಫೇಮಸ್, ಕಂಪ್ಲೀಟ್ ಒಂದು ಗ್ಲಿಮ್ಸ್ ನಿಮಗೆ ಈ ವಿಡಿಯೋದಲ್ಲಿ ಚಂದ್ರು ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಸರ್ ನೀವು ರೆಗ್ಯುಲರ್ ಆಗಿ ಇಲ್ಲೇ ಇರ್ತೀರಲ್ವಾ? ಕಂಟಿನ್ಯೂಸ್ ಆಗಿರುತ್ತೆ. ಓಕೆ, ಬಂದರೆ ಮೇಯ್ನ್ಲಿ ಇವ್ರನ್ನೇ ಫೋಕಸ್ ಮಾಡಿ. ನಿಮ್ಗೆ ಏನೇ ಒಂದಿದ್ರು ಐಟಮ್ಸ್ ಸ್ವತಃ ನಿಂತು ನಿಮ್ಗೆ ಕೊಡಿಸ್ತಾರೆ. ಆ್ಯಂಡ್ ಕೊನೆಯಲ್ಲಿ ಅಟ್ ದ ಎಂಡ್ ಆಫ್ ದ ಡೇ ನಾನು ಹೇಳೋದಾದರೆ, ಸೊ ಒಂದು ಬಜೆಟ್ ಫ್ರೆಂಡ್ಲಿ ಹೋಟ್ಲು ನಮ್ಮ ಮೈಸೂರಲ್ಲಿ, ಅದು ಸಿದ್ಧಾರ್ಥ ಲೇಔಟ್ ಅಂತ ಈ ಲೊಕೇಶನಲ್ಲಿರುವಂಥ ಚಾಮುಂಡಿ ಫಾಸ್ಟ್ ಫುಡ್ನ ಮರಿದ ನೀವು ಒಂದ್ಸಲ ವಿಸಿಟ್ ಮಾಡಿ. ಹೆಂಗಿತ್ತು ಏನು ಅಂತ ಮರಿದ ವಿಡಿಯೋಗೆ ನಾನು ಕಮೆಂಟ್ ಹಾಕಿ ಅಂತ ಹೇಳ್ತಾ, ಆ್ಯಂಡ್ ನಾನು ಇಲ್ಲಿ ಬಂದಿದ್ದಕ್ಕೆ ನನಗೂ ತುಂಬ ಖುಷಿ ಆಯಿತು. ಆ್ಯಂಡ್ ಇವ್ರ ಸರ್ವಿಸ್ ಆಗಿರ್ಬೋದು ಆ್ಯಂಡ್ ಕ್ವಾಲಿಟಿ ಆಫ್ ಫುಡ್ ಸಕ್ಕತ್ತಾಗಿತ್ತು. ನಾನು ಆಗಲೇ ನಿಮಗೆ ಕಿಚನ್ನು ತೋರಿಸ್ದೆ, ಭಟ್ರನ್ನೂ ಇಂಟ್ರೊಡ್ಯೂಸ್ ಮಾಡಿದೆ, ಆ್ಯಂಡ್ ಓನರ್ನು ಇಂಟ್ರೊಡ್ಯೂಸ್ ಮಾಡಿದೆ, ಆ್ಯಂಡ್ ಓನರ್ ಮಗನೂ ಕೂಡ ಮಾತಾಡಿಸಿದೆ. ಆ್ಯಂಡ್ ಇಲ್ಲಿರೋವಂಥ 100 ರೆಸಿಪೀಸ್ನ ಇಷ್ಟಪಟ್ಟು ಮನೇಲಿ ತಿಂಡಿ ಮಾಡಿಲ್ಲದೆ ಇರಲಿ ಇಲ್ಲಿ ಬಂದು ತಿನ್ನುವಂಥ ಒಂದಷ್ಟು ಜನಗಳನ್ನೂ ಮಾತಾಡಿಸಿದೆ. ಸೊ ಎಲ್ಲರೂ ಒಂದು ಪಾಸಿಟಿವ್ ಫೀಡ್ಬ್ಯಾಕ್, ಒಂದು ಪಾಸಿಟಿವ್ ಒಪಿನಿಯನ್ನೇ ಕೊಟ್ಟರು ಈ ಹೋಟ್ಲ ಬಗ್ಗೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಫೈನಲಿ ಚಾಮುಂಡಿ ಫಾಸ್ಟ್ ಫುಡ್ಗೆ ಬಂದೆ. ಸೊ ಇಲ್ಲಿ ಸಿಗೋವಂಥ ಫುಡ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಸೊ ಫುಡ್ಡಂತೂ ಅಲ್ಟಿಮೇಟ್ ಆಗಿತ್ತು. ಪ್ರತಿಯೊಂದು ಐಟಮ್ಸು ನಾನು ಯಾವುದೆಲ್ಲ ಟ್ರೈ ಮಾಡಿದೆ ಎಲ್ಲ ಕೂಡ ಚೆನ್ನಾಗಿತ್ತು. ಸೊ ಮರಿದ ನೀವು ಚಾಮುಂಡಿ ಫಾಸ್ಟ್ ಫುಡ್ಗೆ ವಿಸಿಟ್ ಮಾಡಿ, ಇಲ್ಲಿನ ಕಂಪ್ಲೀಟ್ ರೆಸಿಪೀಸ್ನ ನೀವು ಒಂದ್ಸಲಿ ಟ್ರೈ ಮಾಡಿ. ಹೆಂಗಿತ್ತು ಏನು ಅಂತ ಮರಿದ ವಿಡಿಯೋ ಕಮೆಂಟ್ ಹಾಕಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಇರುತ್ತೆ, ನೆಕ್ಸ್ಟ್ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗಾದ್ರೆ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇ ನನ್ನ ಚಾನಲ್ ಹೊಸದಾಗಿ ನೋಡ್ತೀರಾ, ಮರಿದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.